ಸರ್ ನಿಮ್ಗೆ ಫಸ್ಟು ಇಂಡಸ್ಟ್ರಿ ಕಡೆ ಒಲವು ಮೂಡಿದ್ದು ಯಾವಾಗ ಸರ್? ಹೆಂಗೆ? ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಅವತ್ತು ಇಂಡಸ್ಟ್ರಿಗೆ ಬರ್ಬೇಕಂದಾಗ ನಿಮ್ಮ ಫ್ಯಾಮಿಲಿಯವ್ರು ಹೇಗೆ ಸಪೋರ್ಟ್ ಹೇಗಿತ್ತು ಅಂತ? ಅಂದರೆ ಇಲ್ಲಿ ನಾನು ಚಿಕ್ಕವನಿರ್ಬೇಕಾದ್ರೆ ನಮ್ಮ ತಾಯಿ ಅಣ್ಣವರ ದೊಡ್ಡ ಅಭಿಮಾನಿ. ಅಣ್ಣವರು ಅಂದರೆ ಅವ್ರ ಸಿನಿಮಾ ಅಂದರೆ ತಾಯಿ ಏನು ಮಾಡ್ತಿದ್ರು ಅಂದರೆ ಮಧ್ಯಾಹ್ನ ಮೇಲೆ ಥಿಯೇಟ್ರಿಗೆ ಹೋಗಿ ಕ್ಯೂ ನಿಲ್ಲಿಸ್ಲಿಕ್ಕೆ ನನ್ನನ್ನು ಕಳಿಸೋದು. ತಾಯಿ 2 ಗಂಟೆ ಬರ್ತಾರೆ, 1:40ಗೆ ಟಿಕೆಟ್ ಕೊಡ್ತಾರೆ. ನಾನು ಚಿಕ್ಕ ಹುಡುಗ, ನನಗೆ ಇನ್ನೂ ನೆನಪಿದೆ, ಒಂದು 5ನೇ ಕ್ಲಾಸು 6ನೇ ಕ್ಲಾಸ್ ಇರ್ಬೋದು. ಹೆಣ್ಮಕ್ಳಿಗೆ ಇದರಲ್ಲಿ ಆವಾಗ ಸಪ್ರೇಟ್ ಸೀಟು, ಗಂಡಸಿಗೆ ಸಪ್ರೇಟ್ ಹೆಣ್ಮಕ್ಳು. ಕ್ಯೂ ನಿಂತ್ಕೊಂಡು ನಾನು ಟಿಕೆಟ್ ತೆಕ್ಕೊಡು ಕಾಯೋದು ತಾಯಿಗೆ. ಎಲ್ಲಿ ಇದು? ಉಡುಪಿಯಲ್ಲಿ ಥಿಯೇಟ್ರಿಗೆ. ಅಣ್ಣವ್ರ ಸಿನಿಮಾ ಜಾಸ್ತಿ ನೆನಪು ನನಗೆ. ಸ್ಟೋರಿ ತುಂಬ ಒಳ್ಳೆ. ಆ ಸ್ಕೂಲಿಗೆ ರಜಾ, ಆವಾಗ ಸಿನಿಮಾ ನೋಡ್ತಾಯಿದ್ವಿ. ಆಮೇಲೆ ಏನಾಯಿತು, ತಾಯಿ ಬಿಟ್ಟು ನಾನು ವಿಷ್ಣುವರ್ಧನ್ ಅವ್ರದ್ದು, ಟೈಗರ್ ಪ್ರಭಾಕರ್ ಅವ್ರದ್ದು, ಹೀಗೆ ಆ್ಯಕ್ಷನ್ ಫಿಲ್ಮ್ ಭಾಳ ಇಷ್ಟ. ಇದು ನೋಡೋಕ್ಕೆ ನಾನು ಥಿಯೇಟ್ರಿಗೆ ಹೋಗ್ತಾಯಿದ್ದೆ. ಕ್ಯೂ ಅಲ್ಲಿ ನಿಂತ್ಕೊಂಡು ಅಲ್ಲಿ ಒಳಗಡೆ ಎಲ್ಲ ಜಗಳ ಆಗೋದು ಕ್ಯೂ ಅಲ್ಲಿ. ನಾನು ತುರ್ಕೊಂಬಿಡ್ತಾರೆ. ಚೈಲ್ಡ್ಹುಡ್ಡಲ್ಲಿ ಯಾವ ಸಿನಿಮಾ ನೋಡಿದ್ದು? ತುಂಬ ಕೈದಿ, ಆಮೇಲೆ ಜಿದ್ದು. ನಂಗೆ ಅದು ಇನ್ನೂ ಇನ್ನೂ ಮರ್ತದ್ದು ಜಿದ್ದು. ಹಸಿ ಫಿಶ್ ತಿನ್ನೋದು. ಏನಿದು, ಮನೆಗೆ ಬಂದು ಬಾಣಲಿಯಲ್ಲಿ ಮರಳಿಟ್ಟು ಪ್ರಾಕ್ಟೀಸ್ ಎಲ್ಲ ಮಾಡ್ತಾಯಿದ್ವಿ. ಕೈಯೆಲ್ಲ ಸ್ಟ್ರಾಂಗು, ಬಾಳೆ ಗಿಡಕ್ಕೆಲ್ಲ ಹಿಂಗೆ ಹೊಡಿಯೋದು, ಬಾಳೆ ಗಿಡಕ್ಕೆ ಒಳಗೆ ಬೆರಳು ಹೊಡಿಯೋದು, ಪ್ರಾಕ್ಟೀಸು ಸ್ಟ್ರಾಂಗ್. ನಾನು ಸಹ ಹಾಗೆ ಅಂತ. ಅದೇ ಅಲ್ಲ, ಫಿಲ್ಮ್ ನೋಡಿ ಒಳ್ಳೆಯದು ಕಲಿತೀವಿ, ಕೆಟ್ಟದ್ದು ಕಲಿತೀವಿ. ಅದು ಇನ್ಫ್ಲುಯೆನ್ಸ್ ಮಾಡುತ್ತೆ. ಆಮೇಲೆ ಹೀರೋಗಳ ಮೇಲೆ ಅಭಿಮಾನ ಹುಟ್ಟೋದು. ಆಗಲೇ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಏನಾಯಿತು, ಉಡುಪಿಯಲ್ಲಿ ನನ್ನ ಮೇಲೆ ಕೆಲವು ಅಪರಾಧಗಳ ಕೇಸ್ ತಲೆ ಮೇಲೆ ಬಿತ್ತು. ನೋವಾಗೋಯ್ತು ಮನಸ್ಸಿಗೆ. ಏನಪ್ಪ, ಯಾರಿಗಾದ್ರು ಸಹಾಯ ಮಾಡಿದ್ರು ಈ ಥರ ತಲೆ ಮೇಲೆ ಬರ್ತದ? ಸೊ ಇದೆಲ್ಲ ಯಾರ ಸಹವಾಸನೂ ಬೇಡ, ಎಲ್ಲರಿಂದ ದೂರ ಆಗಬೇಕು ಅಂತ ಬೆಂಗಳೂರಿಗೆ ಬಂದಾಗ ಉಪೇಂದ್ರ ಅವರು ಪರಿಚಯ ಆಗಿ, ಶ್ರೀರಾಜ್ ಅಂತ. ಬೆಂಗಳೂರಿಗೆ ಎಷ್ಟನೇ ಇಸ್ವಿಯಲ್ಲಿ ಬಂದು? 94. ಎಜುಕೇಷನ್ ಬಿಟ್ಟೆ ನಾನು 91ನಲ್ಲಿ ಬಿಟ್ಟಿದ್ದೀನಿ. 10th ಆಗಿ ಫಸ್ಟ್ PU ಹೋಗೋತ್ತಿಗೆ ಹೋಗಲಿಲ್ಲ ಸರಿಯಾಗಿ. ಈ ಥರ ಕಾಲೇಜ್ ಪ್ರೆಸಿಡೆಂಟ್ಗಳ ಜೊತೆ ಅವರು ಇವರು ಜಗಳಗಳು. ಹಂಗೇನಿಲ್ಲ, ಬಟ್ ತುಂಬ ತಲೆ. ಉಡುಪಿಯಲ್ಲಿ ತುಂಬ ಇದು ಎಜುಕೇಷನ್. ಹೌದು, ಬಟ್ ನಾವು ಅದ್ರಲ್ಲಿ ಸ್ವಲ್ಪ ಹೋಗ್ತಾನೆ ಇರಲಿಲ್ಲ. ಎಷ್ಟು ಓದಿರೋ ಅಷ್ಟು ಬರಿತಾ ಇದ್ವಿ. ತುಂಬ ಡಾಕ್ಟರ್ ಇವರೆಲ್ಲ ಹೇಳೋದು, ಟೀಚರ್ಸ್ ತಲೆ ತುಂಬ ಚೆನ್ನಾಗಿದೆ, ಲೆಕ್ಕ ತುಂಬ ಚೆನ್ನಾಗಿ ಮಾಡ್ತಾರೆ, ಐಡಿಯಾ ತುಂಬ ಚೆನ್ನಾಗಿದೆ. ಬಟ್ ರಾಂಗ್ ರೂಟಿಗೆ ಹೋದ್ವಿ ಎಲ್ಲ ಒಂದು ಕಡೆ, ಫ್ರೆಂಡ್ಸ್ ಅಂತೇಳಿ. ಸೊ ಎಲ್ಲ ಇದರಿಂದ ಬೇಡ ಅಂಥೇಳಿ ಚಿತ್ರರಂಗಕ್ಕೆ ಬಂದು, ಚಿತ್ರರಂಗ ಹೀಗೆ ಪರಿಚಯ ಇತ್ತು.